ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಸ್ಟ್ ಏನು ಬರ್ತಾ ಇದೆ ಅಪ್ಡೇಟ್ ನಮ್ಮ RCB ಕಡೆಯಿಂದ. ಅದೇ ESPN ಕ್ರಿಕೆಟ್ ಫಾರ್ ರಿಪೋರ್ಟ್ ಮಾಡಿದ್ದಾರೆ. ರಿಪೋರ್ಟ್ ಏನೋ ಮಾಡಿದ್ರು, ಇನ್ಸ್ಟಾಗ್ರಾಮಲ್ಲಿ ಟಕ್ಕನಾಗ ಒಂದು ಪೋಸ್ಟ್ನ ಹಾಕಿದ್ರು ಈ 6 ಜನದ್ದು. ಹಂಗೆ ಟಕ್ಕನಾಗ ಪಟ್ಟನಾಗ ಡಿಲೀಟ್ ಮಾಡಿಬಿಟ್ರು. ಅದೇನಕ್ಕೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ವೆಬ್ಸೈಟಲ್ಲಂತೂ ಇನ್ನೂ ರಿಪೋರ್ಟ್ ಮಾಡಿದ್ದಾರೆ. ಇವ್ರಿಗೆ ಇಂಜುರಿ ಆಗಿದೆ, ಸ್ವಲ್ಪ ಕಷ್ಟ ಅನುಭವಿಸ್ತಾ ಇದ್ದಾರೆ RCB ವುಮೆನ್ಸ್ ಇನ್ ಟ್ರಬಲ್, ದ ಡಿಫೆಂಡಿಂಗ್ ಚಾಂಪಿಯನ್ಸ್ ಇನ್ ಟ್ರಬಲ್ ಅಂತ ರಿಪೋರ್ಟ್ ಮಾಡಿದ್ದಾರೆ ESPN ಅವರು. ಸೊ ಏನೇನಾಗಿದೆ ಅಂತಂದರೆ 6 ಜನ ಟೋಟಲಿ ಸ್ಟ್ರಗಲ್ ಮಾಡ್ತಿರೋದು ನಮ್ಮ RCBಲಿ. ಆ್ಯಂಡ್ ರಿಪ್ಲೇಸ್ಮೆಂಟು ಕೂಡ ಕೆಲವ್ರದ್ದು ಅನೌನ್ಸ್ ಆಗಿ ಆಯಿತು. ಸೋಫಿ ಡಿವೈನ್ಗೆ ರಿಪ್ಲೇಸ್ಮೆಂಟ್ ಅನೌನ್ಸ್ ಮಾಡಾಯಿತು. ಅವ್ರ ಕಾರಣಾಂತರಗಳಿಂದ ನಾನು ಬರಲ್ಲ ಅಂತ ಹೇಳ್ಬಿಟ್ರು. ನನಗೆ ಪರ್ಸ್ನಲ್ ಸ್ಪೇಸ್ ಬೇಕು ಸ್ವಲ್ಪ ತಿಂಗಳುಗಳು, ಅದರಿಂದ ಯಾವ ಕ್ರಿಕೆಟ್ಗೂ ನಾನು ಬರೋದಿಲ್ಲ, ಕ್ರಿಕೆಟಿಂದ ಈಚೆ ಉಳ್ಕೊತೀನಿ ಅಂತ ಹೇಳಿದ್ರು. ಪರವಾಗಿಲ್ಲ, ನಿನ್ನ ಪರ್ಸ್ನಲ್ ಸ್ಪೇಸ್ ನೀನೇ ಇಟ್ಕೊಳ್ಳಮ್ಮ ಅಂತ ಅಂದ್ಬಿಟ್ಟು ಕೊಟ್ಟರು ಅವರಿಗೆ ಅವ್ರ ಸ್ಪೇಸ್ನ. ರಿಪ್ಲೇಸ್ಮೆಂಟು ಕೂಡ ಅನೌನ್ಸ್ ಆಯಿತು. ಆ್ಯಂಡ್ ಕೇಟ್ ಕ್ರಾಸ್ ಅವ್ರಿಗೆ ಇಂಜುರಿ ಆಗಿದ್ದು, ಅದ್ರ ರಿಪ್ಲೇಸ್ಮೆಂಟು ಕೂಡ ಅನೌನ್ಸ್ ಆಯಿತು. ಆಮೇಲೆ ಮುಲಿನಿ ಅವ್ರಿಗೆ ಇಂಜುರಿ ಆಗಿತ್ತು. ಸೊ ಇವರಿಬ್ಬರಿಗೂ ಕೂಡ ಇಂಜುರಿ ಆಗಿತ್ತು. ಸೊ ಅದರಿಂದ ಅವರ ರಿಪ್ಲೇಸ್ಮೆಂಟ್ನ ಅನೌನ್ಸ್ ಮಾಡಿದ್ರು. ಸೊ ನೋಡಿ, ಒಂಥರ ಕೋರ್ ಇದ್ದಂಥ RCB ಇವಾಗ ಅಂಥ ಕೋರ್ ಕಾಣಿಸ್ತಾ ಇಲ್ಲ ನಮ್ಮ RCBದು. ಲಾಸ್ಟ್ ಟೈಮ್ ಟ್ರೋಫಿ ಹೊಡೆದಂಥ ಟೀಮ್ ಏನಿತ್ತು ಅಂಥ ಟೀಮ್ ಕಾಣಿಸ್ತಾ ಇಲ್ಲ ಇವಾಗ ನಮ್ಮ RCB. ಜೊತೆಗೆ ಅಲಿಸ್ ಪೆರಿಯವ್ರಿಗೂ ಕೂಡ ಇಂಜುರಿ ಆಗಿದೆ ಅಂತ ಅಪ್ಡೇಟ್ ಬರ್ತಿದೆ. ಬಟ್ ಮ್ಯಾಚ್ಗೆ ಫಿಟ್ ಆಗಿರ್ತಾರ ಇರೋದಿಲ್ವಾ ಅದು ಗೊತ್ತಿಲ್ಲ ನಮಗೆ. ಮ್ಯಾಚ್ ಟೈಮಲ್ಲಿ ಗೊತ್ತಾಗುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಅಲಿಸ್ ಪೆರಿಯವರು ಇವತ್ತು ಬಂದು ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಇವಾಗ ಟ್ರಾವೆಲ್ ಮಾಡಬೇಕಾಗತ್ತೆ ಅವರು WPLನ ಮೊದಲನೇ ಮ್ಯಾಚ್ ಆಡೋದಕ್ಕೆ. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಅವ್ರಿಗೆ ಆಶಸ್ ರೀಸೆಂಟಾಗಿ ಆಯ್ತಲ್ಲ, ಅದರಲ್ಲಿ ಹಿಪ್ ಇಂಜುರಿ ಆಗಿತ್ತಂತೆ. ಸೊ ಅದರಿಂದ ಕಂಪ್ಲೀಟಾಗಿ 100% ಮ್ಯಾಚ್ ಫಿಟ್ನೆಸ್ ಬರೋ ಥರ ಅವರು ಫಿಟ್ ಆಗಿದಾರಾ ಇಲ್ವಾ ಅನ್ನೋದು ನಮ್ಗೆ ಇನ್ನೂ ಗೊತ್ತಿಲ್ಲ ಅಂತ ESPN ಕ್ರಿಕೆಟ್ ಫಾರ್ ರಿಪೋರ್ಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಇವತ್ತು ಅವ್ರು ಬಂದಿದ್ದ ಫ್ಲೋ ನೋಡ್ತು ಅಂತಂದರೆ, ಅವ್ರ ಫೋಟೋಶೂಟ್ ಅದು ಇದೆಲ್ಲ ಮಾಡಿಸಿದ್ದೆಲ್ಲ ನೋಡ್ತು ಅಂತಂದರೆ ಸ್ವಲ್ಪ ಫಿಟ್ ಇದ್ದಾರೆ ಅನ್ನೋ ಥರನೇ ಕಾಣಿಸ್ತಾ ಇದೆ. ಆ ಹಿಪ್ ಇಂಜುರಿಯಿಂದ ರಿಕವರ್ ಆಗಿರೋ ಥರನೇ ಕಾಣಿಸ್ತಾ ಇದೆ. ಇನ್ನು ಬೇರೆಯವ್ರಿಗೆ ಏನು ಕತೆ ಅಂತಂದರೆ, ಶ್ರೇಯಾಂಕ ಪಾಟೀಲ್ಗೆ ಜೊತೆಗೆ ಆಶಾ ಶೋಭಣ್ಣಗೆ ಓವರ್ ಆಲ್ ತೊಗೊಂಡು ನೋಡ್ತು ಅಂದರೆ 6 ಜನಕ್ಕೆ ಅದರಲ್ಲಿ 3 ರಿಪ್ಲೇಸ್ಮೆಂಟ್ ಅಂತೂ ಆಗಿದೆ. ಇನ್ನು ಇರೋವಂಥ 3 ಜನಕ್ಕೆ ಏನೋ ಅಲ್ಲಿ ಇಲ್ಲಿ ಸ್ವಲ್ಪ ನಿಗಲಿದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಅದೇ ಅಲಿಸ್ ಪೆರಿ, ಶ್ರೇಯಾಂಕ ಪಾಟೀಲ್ ಜೊತೆಗೆ ಆಶಾ ಶೋಭಣ್ಣ 3 ಜನನು 11 ಆಡುವಂಥ ಪ್ಲೇಯರು. ಸೊ ಇವ್ರಿಗೆ ನಿಗಲ್ ಇದೆಯಂತೆ. ಶ್ರೇಯಾಂಕ ಪಾಟೀಲು ಜೊತೆಗೆ ಆಶಾ ಶೋಭಣ್ಣ ಅವರು ಕೂಡ ಇಂಜುರಿಯಿಂದ ರಿಕವರ್ ಆಗ್ತಾ ಇದ್ದಾರಂತೆ. ಅಂದರೆ ಅವರು ಲಾಸ್ಟ್ ಅಕ್ಟೋಬರ್ಲಿ ಆಡಿರೋದು ಇಂಟರ್ನ್ಯಾಷನಲ್ಸ್ನ. ಅಕ್ಟೋಬರ್ ಆದಮೇಲೆ ಯಾವುದೂ ಕೂಡ ಅವ್ರು ಆಡಿಲ್ಲ. ಇನ್ನು ಇಂಜುರಿಯಿಂದ ರಿಕವರ್ ಆಗ್ತಿದ್ದಾರೆ ಅಂತ ESPN ಕ್ರಿಕೆಟ್ ಫೋರು ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಅವ್ರು ಶಾರ್ಟಾಗಿ ಪ್ಲೇಯಿಂಗ್ ಲೆವೆಲ್ ಇರೋದಿಲ್ವ ನಮಗೆ ಫಸ್ಟ್ ಮ್ಯಾಚಲ್ಲಿ ಗೊತ್ತಾಗುತ್ತೆ ಅಂತಲೂ ಕೂಡ ರಿಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಇವ್ರು ರೂಲ್ಡ್ ಔಟ್ ಅಂತ ಅಲ್ಲ, ಇಂಜುರಿಗಳ ಸಮಸ್ಯೆ RCBಗೆ ಖಂಡಿತ ಇದೆ. ಇವರಿಗೆ ಹಿಪ್ ಇಂಜುರಿ ಆ್ಯಂಡ್ ಶ್ರೇಯಾಂಕ ಪಾಟೀಲ್ ಜೊತೆಗೆ ಆಶಾ ಶೋಭಣ್ಣ ಇವರು ರಿಕವರ್ ಆಗ್ತಿದ್ದಾರಂತೆ ಲಾಸ್ಟ್ ಇಂಜುರಿಯಿಂದ. ಓವರ್ ಆಲ್ ತೊಗೊಂಡು ನೋಡ್ತು ಅಂತಂದರೆ ಲಾಸ್ಟ್ ಟೈಮ್ ಇದ್ದಂಥ ಟೀಮಲ್ಲಿ ಒಂಥರ ಕೋರ್ ಅನ್ನೋದೇ ಒಂಥರ ಇವಾಗ ಅಲ್ಲಾಡ್ತಾ ಇದೆ. ಇವ್ರಿಗೆ ಇಂಜುರಿ ಆಗಿದೆ, ಅಷ್ಟೇ ರೂಲ್ಡ್ ಔಟ್ ಆಗಿಲ್ಲ ಈ 3 ಜನ. ಆ್ಯಂಡ್ ಕಮ್ ಬ್ಯಾಕ್ ಕೂಡ ಮಾಡ್ತಾ ಇದ್ದಾರೆ. 100% ಇವರು ಆಡೋಕ್ಕಾಗೋದೇ ಇಲ್ಲ ಅಂತಲ್ಲ. ಎಲ್ಲೋ 1 ಮ್ಯಾಚ್ 2 ಮ್ಯಾಚ್ ಮಿಸ್ ಔಟ್ ಆಗ್ಬೋದು, ಅಥವಾ ಸ್ಟಾರ್ಟಿಂಗ್ ವೆರಿ ಫಸ್ಟ್ ಮ್ಯಾಚಿಂದ ಆಡ್ಬೋದು ಈ 3 ಜನ. ಬಟ್ 3 ಜನ ಅಂತೂ ಮಿಸ್ ಔಟ್ ಆಗಿದ್ದಾರೆ. ಸೊ ಟೋಟಲಾಗೆ ಒಂಥರ ಓವರ್ ಆಗಿ ಈ ಇಂಜುರಿ ಕನ್ಸರ್ನ್ಸ್ ಅನ್ನುವಂಥದ್ದು ಜೊತೆಗೆ ರೂಲ್ಡ್ ಔಟ್ ಆಗಿರೋದೆಲ್ಲ ತೊಗೊಂಡು ನೋಡ್ತು ಅಂದರೆ, ಇಂಜುರಿ ಆಗಿ ರೂಲ್ಡ್ ಔಟ್ ಆಗಿರೋದು, ನಾವು ಬರಲ್ಲ ಅಂತ ಹೇಳಿರೋದೆಲ್ಲ ತೊಗೊಂಡು ನೋಡ್ತು ಅಂತಂದರೆ, ಲಾಸ್ಟ್ ಟೈಮು ಇದಂಥ ಕೋರ್ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಜಾಸ್ತಿನೇ ಒಂಥರ ಶೇಕ್ ಆಗ್ತಿದೆ, ಅಲ್ಲಾಡ್ತಿದೆ ಅಂತ ಹೇಳಬೇಕು. ಇದಂತೂ ನಿಜ ಗುರು. ಲಾಸ್ಟ್ ಟೈಮು ಎಷ್ಟು ಸ್ಟ್ರಾಂಗ್ ಆಗಿತ್ತು ನಮ್ಮ ಟೀಮು, ಆ ಮಟ್ಟಿಗೆ ಸ್ಟ್ರಾಂಗು ಈ ಸೀಸನ್ನು ಇವಾಗ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಯಾಕಂದರೆ ಇಂಜುರೀಸ್ ಆಗಿರೋದ್ರಿಂದ, ಇಂಜುರಿಯಿಂದ ರಿಕವರಿ ಸ್ಟೇಜಲ್ಲಿ ಇರೋದ್ರಿಂದ ಪ್ಲೇಯರ್ಸ್ಗಳು, ಈ 3 ಜನ ಪ್ಲೇಯರ್ಸ್ಗಳು ಎಲ್ಲರೂ ಓವರ್ ಆಲ್ ನೋಡ್ತವ್ರಿ 6 ಜನದಲ್ಲಿ. ಸೊ ಏನೇನು ಬೇಕೋ ಎಲ್ಲ ಆಗಿದೆ ನಮ್ಮ RCBಗೆ. ನೆಗೆಟಿವೇನೇ ಆಗಿದೆ. ಹೆಂಗೆ ನೋಡೋಕೆ ಹೋಯ್ತು ಅಂತಂದರೆ, ಸೀಸನ್ ಸ್ಟಾರ್ಟ್ ಆಗಿ ನಾವು ಮುಂಚೆ ಎಲ್ಲ ಪಟ್ ಅಂತ ರೀಸೆಂಟಾಗಿ ಬಂದಂಥ ಅಪ್ಡೇಟ್ಸ್ಗಳಿವೆಲ್ಲ ಎಲ್ಲ ಸೀಸನ್ ಸ್ಟಾರ್ಟ್ ಆಗಿ ನಾವು ಮುಂಚೆ ಆಪ್ಷನಲ್ಲ ಆಗಾದ್ಮೇಲೆ 1 ತಿಂಗಳು ಒಳಗಡೆ ಬಂದಿರುವಂಥ ಅಪ್ಡೇಟ್ಸ್ಗಳಿವೆಲ್ಲ ನೋಡಿ. ಸೀಸನ್ ಸ್ಟಾರ್ಟ್ ಆಗಿ ನಾವು ಮುಂಚೆ 1 ತಿಂಗಳು ಇಷ್ಟು ಜನ ಪ್ಲೇಯರ್ಸ್ಗಳು ಪಟ್ ಅನ್ನಂಗೆ ಈ ಥರ ಇಂಜುರೀಸ್, ಈ ಥರ ರೋಲ್ಡ್ ಔಟ್ ಆಗ್ತಾ ಇತ್ತು ಅಂತಂದರೆ, ಅದು ಕೋರಲ್ಲಿರುವಂಥ ಮೇಯ್ನಾಗಿ 11ಅಲ್ಲಿ ಇರುವಂಥ ಪ್ಲೇಯರ್ಸ್ಗಳು ಈ ಥರ ಆಗ್ತಾ ಇತ್ತು ಅಂತಂದರೆ, ನಮ್ಮ RCB ಮ್ಯಾನೇಜ್ಮೆಂಟ್ಗೆ ಯಾವ ಥರ ಆಗಿರಬೇಕು ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಲ್ಲಿ ಟೀಮ್ ಅಂಥ ಮಟ್ಟಿಗೆ ಹೆವಿ ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಒಟ್ಟಲ್ಲಿ ಈ ಟೀಮ್ನಾದ್ರು ಇಟ್ಕೊಂಡು ಗೆದ್ಬಿಡ್ತು ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ಲೆವೆಲ್ಗಿರುತ್ತೆ ಅಂತ ಅನ್ಕೊಳ್ಳಿ ಮಗ. ಸಿಗೋಣ ಮುಂದಿನ ನೋಡೋದಲ್ಲಿ. ಬಾ.